ಶಿಥಿಲಾವಸ್ಥೆಯ ಓವರ್ ಹೆಡ್ ಟ್ಯಾಂಕ್ನಿಂದಲೇ ಕುಡಿಯುವ ನೀರು ಸರಬರಾಜು, ರೊಟ್ಟಿಗವಾಡ ಗ್ರಾಮಸ್ಥರಲ್ಲಿ ಆತಂಕ. ಕುಂದಗೋಳ ತಾಲೂಕಿನ ರೊಟ್ಟಿಗವಾಡ ಗ್ರಾಮದಲ್ಲಿ ಅಪಾಯಕಾರಿಯಾಗಿ ಶಿಥಿಲಗೊಂಡಿರುವ ಓವರ್ ಹೆಡ್ ಟ್ಯಾಂಕ್ನಿಂದಲೇ ಇನ್ನೂ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದೆ. ಯಾವುದೇ ಕ್ಷಣದಲ್ಲಿ ಟ್ಯಾಂಕ್ ಕುಸಿಯುವ ಭೀತಿ ಎದುರಿದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಹೌದು, ಈ ಓವರ್ ಹೆಡ್ ಟ್ಯಾಂಕ್ ಹಲವು ವರ್ಷಗಳಿಂದ ಶಿಥಿಲಾವಸ್ಥೆಗೆ ತಲುಪಿದ್ದು ಅದರ ಕಾಂಕ್ರೀಟ್ ಭಾಗಗಳು ಕಿತ್ತು ಬೀಳುತ್ತಿವೆ. ಅಲ್ಲದೆ ಕಬ್ಬಿಣದ ರಾಡ್ಗಳು ಹೊರಗೆ ಗೋಚರಿಸುತ್ತಿದ್ದು ಟ್ಯಾಂಕ್ ಯಾವುದೇ ಕ್ಷಣದಲ್ಲಿ ಕುಸಿಯುವ ಸ್ಥಿತಿಯಲ್ಲಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಅಪಾಯದ ಸ್ಥಿತಿಯಲ್ಲಿರುವ ಈ ಟ್ಯಾಂಕ್ನಿಂದಲೇ ಗ್ರಾಮಕ್ಕೆ ಕುಡಿಯುವ ನೀರು ಸರಬರಾಜು ಮುಂದುವರಿದಿದೆ. ಟ್ಯಾಂಕ್ ಸುತ್ತಮುತ್ತ ಸಾರ್ವಜನಿಕರು ಸಂಚರಿಸುತ್ತಿರುವುದರಿಂದ ಜೀವಹಾನಿಯ ಭೀತಿಯೂ ಎದುರಾಗಿದೆ. ಈ ಬಗ್ಗೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಶಾಶ್ವತ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮದ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಶಿಥಿಲಗೊಂಡಿರುವ ಟ್ಯಾಂಕ್ ಅನ್ನು ತಕ್ಷಣ ತೆರವುಗೊಳಿಸಿ ಪರ್ಯಾಯ ವ್ಯವಸ್ಥೆಯ ಮೂಲಕ ಸುರಕ್ಷಿತವಾಗಿ ಕುಡಿಯುವ ನೀರು ಪೂರೈಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈಗ ಇದು ನೀವು ನೋಡಿರಿ, ಈಗ ಇದು ಪರಿಸ್ಥಿತಿ ಹಂಗೈತಿ, ನೀವು ನೋಡಿರಿ. ಇದು ಯಾವಾಗ ಬೀಳ್ತೈತಿ, ಯಾರ ಮೇಲೆ ಬೀಳ್ತೈತಿ ಏನೂ ಹೇಳೋಕ್ಕಾಗೋದಿಲ್ಲ. ಇದು ಪೂರ್ತಿ ಏನಂತಂದ್ರೆ ಡಿಮಾಲೇಷನ್ ಸ್ಟೇಜಿಗೆ ಬಂದು ನಿಂತೈತಿ. ಎಷ್ಟು ದಿನ ಆತ್ರಿ ಇದು? ಒಂದು 3-4 ವರ್ಷದಿಂದ ಐತೆ ನೋಡ್ರಿ. ಇದು ದುರಸ್ತಿ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಇದನ್ನು ದುರಸ್ತಿ ಮಾಡಿದ್ರೆ ಒಂದು ಒಳ್ಳೆ ಅನುಕೂಲ ಆಕತಿ, ಸಾರ್ವಜನಿಕರಿಗೆ ದೊಡ್ಡ ಅನುಕೂಲ ಆಗ. ಯಾಕಂದ್ರೆ ಈಗ ಇದು ಇಮಿಡಿಯೇಟ್ ಇದು ಬಿತ್ತು ಅಂತಂದ್ರೆ ಈ ಬಿಲ್ಡಿಂಗ್ ಪೂರ್ತಿ ಬಿಲ್ಡಿಂಗ್ ಇದಾಕತಿ, ಆಮೇಲೆ ಪಬ್ಲಿಕ್ಕಿಗೆ ತೊಂದರೆ ಆಕತಿ. ಏನಾರು ಅನಾಹುತ ಆದ್ರೆ ಯಾರು ಜಿಮ್ಮೆದಾರ? ಇದಕ್ಕೆ ಯಾರು ಇದನ್ನು ಮಾಡೋರು? ಇದನ್ನು ಅಧಿಕಾರಿಗಳು ಏನು ಮನವಿ ಸಲ್ಲಿಸಿರ? ಮನವಿ ನಾವು ಹೋಗಿಲ್ಲ ಸರ್. ಬಟ್ ಊರಿಂದ ಪ್ರಮುಖರು ಯಾರು ಹೋಗ್ಯಾರ ನಮಗೆ ಮಾಹಿತಿ ಇಲ್ಲ. ಕೊಟ್ಟಾರ ಏನು ಮಾಡ್ಯಾರ ನಮಗೆ ಮಾಹಿತಿ ಇಲ್ಲ. ನಾವಂತೂ ಇದನ್ನು ಮಾಡಿಲ್ಲ. ಬಟ್ ಊರಿನ ಪ್ರಮುಖರು ಯಾರು ಕೊಟ್ಟಿರ್ಬೇಕು ಸರ್. ಮತ್ತು ಡಿಮಾಲಿಷನ್ ಆಗೈತೆ ಅಂದ್ರೆ ಕೊಟ್ಟಿರ್ತಾರೆ ಯಾರಾದರೂ. ನೋಡಿ ಹೋಗ್ತಾರೆ, ಕರೆ ಏನು ಡೆಮಾಲಿಷನ್ ಮಾಡಿಲ್ಲ. ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗತ್ತೆ ತೊಂದರೆ. ಅಂದ್ರೆ ಈಗ ಅಲ್ಲಿ ಆಲ್ರೆಡಿ ಒಂದು ಇದು ಆಗಿರ್ಬೇಕು ಸರ್. ಈಗ ಮಾಡ್ಯಾರೀಗ ಅವ್ರು ಈ ನೀರು ಅದಕ್ಕೆ ಏರಿಸ್ಬೇಕು. ಆಮೇಲೆ ಇದೇನೈತೆ ಅಂದ್ರೆ ಸರ್, ಇದೇ ನೀರ ಕುಡಿಯಕ್ಕೆ ಬಿಡ್ತಾರೆ, ಇದೇ ನೀರ ಬಳಸಕ್ಕೆ ಬಿಡ್ತಾರೆ. ಅದು ಒಳಗೆ ಹೆಂಗೈತಿ ಏನು ಅದನ್ನ ಯಾವಾಗ ಕ್ಲೀನ್ ಮಾಡ್ತಾರೆ? ನಾವಂತೂ ಕ್ಲೀನ್ ಮಾಡಿದ್ದು ನೋಡಿಲ್ಲ. ಯಾಕ್ರಿ ಸರ್? ಕ್ಲೀನ್ ಮಾಡಿದ್ದು ನೋಡಿಲ್ಲ ನಾವು ಅದನ್ನು. ಮತ್ತು ಅದನ್ನು ಹೆಂಗೆ ಏನು ಇದನ್ನು ಯಾರು ಇದನ್ನು ಮಾಡೋದು? ನಿಮ್ಮ ಹೆಸರು? ಬಸನಗೌಡ ಹೇರಿದ್ರು. ಹಾಗೆ 2-3 ವರ್ಷ ಆತ್ರಿ. ಡೆಮಾಲಿಷನ್ ಮಾಡ್ತೀವಿ ಅಂತಾರ ಮಾಡವಲ್ರಿ. ಇತ್ಲಾಗ ಬಿಲ್ಡಿಂಗ್ ಮ್ಯಾಗಾರ ಬೀಳಿ, ಇತ್ಲಾಗ ಪೀಟ್ರ್ ಮ್ಯಾಗಾರ ಬೀಳಿ, ಇತ್ಲಾಗ ದಾರಿ ಹೋಗಾರ ಮ್ಯಾಗಾರ ಬೀಳಿ. ಯಾರು ಹೊಣೆ ಬಿದ್ದಿಂದ ಯಾರು ಬೀಳ್ತಾರೋ ಅವ್ರಿಗೆ ಇದು ಅವ್ರಿಗೆ ಪೆಟ್ಟಾಗುತ್ತೆ. ಏನಾಗ್ಬೇಕ್ರಿ ಅದು? ಯಾರು ಸತ್ತಿಗಿತ್ತ ಅಲ್ಲಿ ಏನಾರ ಅಲ್ಲಿ ಒಂದು ಬಿಲ್ಡಿಂಗಾರ ಬೀಳಿ ಏನೋ ಬೀಳಿ ಈ ಜನರಿಗೆ ತೊಂದರೆ ಆಗುತ್ತೆ. ಅದು ಮುಂದೆ ಏನಾಗ್ಬೋದು? ಅದಕ್ಕೆ ಅದನ್ನು ಡೆಮಾಲಿಷನ್ ಮಾಡಿ ಹೊಳ್ಳಿ ಹೊಸ ಟ್ಯಾಂಕ್ ಕಟ್ಟಿ ಅಲ್ಲಿ ಅದಕ್ಕೆ ಕಲೆಕ್ಷನ್ ಕೊಟ್ಟು ನೀರು ಬಿಡಲಿ ಅಂತೇಳಿ ನಾವು ಸಾರ್ವಜನಿಕರ ಪರವಾಗಿ ನಾವು ಕೇಳ್ಕೊಂತೀವಿ. ಏನು ಹೆಸರು ನಿಮ್ಮದು? ರಾಮಣ್ಣ ಪಟ್ಟೇದ್. ಅದು ಟ್ಯಾಂಕರ್ ಶಿಥಿಲಾವಸ್ಥೆಗೊಂಡದ, ಅದಕ್ಕಾಗಿ ಅದನ್ನು ಡೆಮಾಲಿಷ್ ಮಾಡಿ ಬೇರೆ ಟ್ಯಾಂಕಿನ ಒಂದು ನೀರು ಬಿಟ್ಟು ಅದರಿಂದ ಇಲ್ಲಿ ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಮ್ಮ ಆಗ್ರಹ ಐತಿ. ಆ ಪ್ರಕಾರ ಅಧಿಕಾರಿಗಳು ಇದನ್ನು ಕ್ರಮ ಕೈಗೊಂಡು ಮುಂದಿನ ಒಂದು ಕಾರ್ಯವನ್ನು ಚಾಲನೆಗೊಳಿಸ್ಬೇಕಂತೇಳಿ ಎಲ್ಲ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊತೀವಿ ನಾವು. ಏನು ಹೆಸರು? ಶ್ರೀಧರ್ ಕುಲಕರ್ಣಿ. ಈ ಟ್ಯಾಂಕ್ ಸಂಪೂರ್ಣ ಶಿಥಿಲಗೊಂಡಿದೆ. ಕಬ್ಬಿಣದ ರಾಡ್ಗಳು ಹೊರಗೆ ಕಾಣಿಸುತ್ತಿವೆ. ಯಾವಾಗ ಕುಸಿಯುತ್ತದೋ ಎಂಬ ಭಯದಲ್ಲಿ ಬದುಕುತ್ತಿದ್ದೇವೆ. ಆದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ದೊಡ್ಡ ಅನಾಹುತ ಸಂಭವಿಸುವ ಮುನ್ನವೇ ಈ ಟ್ಯಾಂಕ್ ತೆರವುಗೊಳಿಸಿ ಹೊಸ ಅಥವಾ ಪರ್ಯಾಯ ಟ್ಯಾಂಕ್ ಮೂಲಕ ಸುರಕ್ಷಿತವಾಗಿ ಕುಡಿಯುವ ನೀರು ಸರಬರಾಜು ಮಾಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಒಟ್ಟಾರೆ ಅಪಾಯಕಾರಿಯಾಗಿ ಶಿಥಿಲಗೊಂಡಿರುವ ಓವರ್ ಹೆಡ್ ಟ್ಯಾಂಕ್ನಿಂದಲೇ ನೀರು ಸರಬರಾಜು ಮುಂದುವರಿದಿರುವುದು ಗ್ರಾಮಸ್ಥರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಯಾವುದೇ ದುರಂತ ಸಂಭವಿಸುವ ಮುನ್ನವೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ತುರ್ತು ಕ್ರಮ ಕೈಗೊಂಡು ಸಾರ್ವಜನಿಕರ ಸುರಕ್ಷತೆಯನ್ನು ಖಚಿತಪಡಿಸಬೇಕೆಂಬುದು ಗ್ರಾಮಸ್ಥರ ಒತ್ತಾಯವಾಗಿದೆ.